ಮುಖ್ಯಮಂತ್ರಿಗಳೇ ಮೈಸೂರಲ್ಲಿ ಬೀಡು ಬಿಟ್ಟಿದ್ರು. ವರ್ಣಾದಲ್ಲಿ ಲೀಡ್ ಕೊಡದೇ ಇದ್ರೆ ಅವಮಾನ ಆಗುತ್ತೆ, 60,000 ಲೀಡ್ ಕೊಡದೇ ಇದ್ರೆ ಅಪಮಾನ ಆಗುತ್ತೆ, ನಾನು ಮುಂದುವರಿಯೋದು ಕಷ್ಟ ಆಗುತ್ತೆ ಅಂತ ಟಿವಿ9 ವಿಶೇಷ ಸಂದರ್ಶನದಲ್ಲಿ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ರಾಜಕೀಯವಾಗಿ ನನಗೆ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಗ್ಯಾರಂಟಿಗಳ ಬಗ್ಗೆ ಎಲ್ಲಿ ಹೋಯ್ತು ನಿಮ್ಮ ವಿಶ್ವಾಸ? ಗ್ಯಾರಂಟಿ ಮೂಲಕ 20 ಕ್ಷೇತ್ರ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಎಲ್ಲಿ ಹೋಯ್ತು ಆ ವಿಶ್ವಾಸ? ವಿಜಯೇಂದ್ರ ಪ್ರಶ್ನಿಸಿದ್ದಾರೆ. ಕಾಂಗ್ರೆಸ್ನವರ ಹಣೆ ಬರಹ ಬರೆಯೋದಕ್ಕೆ ಜನ ಸಿದ್ಧರಾಗಿದ್ದಾರೆ. ಜನರನ್ನ ಮೂರ್ಖರನ್ನಾಗಿ ಮಾಡಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಅಂತ ಟಿವಿ9 ವಿಶೇಷ ಸಂದರ್ಶನದಲ್ಲಿ ವಿಜಯೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ, ನೋಡ್ತಾ ಇರಿ ನಾವು 20 ಗಡಿ ದಾಟ್ತೀವಿ ಅನ್ನುವಂಥ ವಿಶ್ವಾಸವನ್ನು ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಮಾತಾಡ್ತೀರಿ ರಂಗನಾಥ್ಜಿ? ಸ್ವತಃ ಮುಖ್ಯಮಂತ್ರಿಗಳೇ ಪಾಪ ಮೈಸೂರಿನಲ್ಲಿ 3 ದಿನ 6 ದಿನ ಬೀಡು ಬಿಟ್ಟಿದ್ರು. ಮೈಸೂರಿನಲ್ಲಿ ಏನು ಹೇಳಿಕೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು? ವರ್ಣಾದಲ್ಲಿ ಕನಿಷ್ಠ 60,000 ಲೀಡ್ ಕೊಡದೇ ಇದ್ದರೆ ನನಗೆ ಅಪಮಾನ ಆಗ್ತದೆ, ನಾನು ಮುಂದುವರೆಯೋದಕ್ಕೆ ಕಷ್ಟ ಆಗ್ತದೆ. ಬರೀ ವರ್ಣ ಅಲ್ಲ, ಮೈಸೂರು ಲೋಕಸಭಾ ಕ್ಷೇತ್ರ ಚಾಮರಾಜನಗರ ಗೆಲ್ಲಿಲ್ಲ ಅಂತ ಹೇಳಿದ್ರೆ ರಾಜಕೀಯ ನಂಗೆ ಕಷ್ಟ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ನಾನು ತಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿ ಕೇಳ್ತೇನೆ, ಎಲ್ಲೋಯ್ತು ನಿಮ್ಮ ವಿಶ್ವಾಸ? ಗ್ಯಾರಂಟಿ ಬಗ್ಗೆ ಇಟ್ಕೊಂಡಿದ್ರಲ್ಲ, ಗ್ಯಾರಂಟಿಗಳ ಮುಖೇನ ಇವತ್ತು ರಾಜ್ಯದಲ್ಲಿ 20ಕ್ಕೂ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ತೀವಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾತನಾಡ್ತಾ ಇದ್ರಲ್ಲ, ಎಲ್ಲೋಯ್ತು ಆ ವಿಶ್ವಾಸ? ಎಲ್ಲೋಗಿದೆ ಅವ್ರ ವಿಶ್ವಾಸ? ಹಾಗಾಗಿ ಇವತ್ತು ಕಾಂಗ್ರೆಸ್ನವ್ರು ಏನು ಹೇಳ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ಹಣೆ ಬರವನ್ನು ಈಗಾಗಲೇ ರಾಜ್ಯದ ಜನರು ಬರೆಯೋದಕ್ಕೆ ಸಿದ್ಧರಾಗಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಗೆ ಅನ್ಯಾಯ ಆಗಿದೆ, ನಮ್ಮನ್ನು ಮೂರ್ಖರನ್ನಾಗಿ ಮಾಡಿ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಮತ್ತು ಮುಂದಿನ ಲೋಕಸಭಾ ಚುನಾವಣೆ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಮಾಡ್ತಕ್ಕಂಥದ್ದಾರೆ. ಇಡೀ ದೇಶದಲ್ಲಿ ಈಗಾಗಲೇ ತೀರ್ಮಾನ ಆಗಿದೆ ರಂಗನಾಥ್ಜಿ, BJP ಅಧಿಕಾರಕ್ಕೆ ಬರ್ತಕ್ಕಂಥ ಯಾವುದೇ ಒಂದು ಸಂಶಯ ಇಲ್ಲ. ಮೋದಿಯವರು ಪ್ರಧಾನಮಂತ್ರಿ ಆಗೋದ್ರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ. ಯಾರ ಬಗ್ಗೆ ಮಾತಾಡ್ತಾರೆ ಕರ್ನಾಟಕದವರು? ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಸಚಿವರನ್ನಾಗಿ ಮಾಡಿದ್ರು, ಗ್ರಾಮೀಣ ಅಭಿವೃದ್ಧಿ ಸಚಿವರನ್ನಾಗಿ ಮಾಡಿದ್ರು. ಯಡಿಯೂರಪ್ಪ ಸಿಎಂ ಆಗಿದ್ದಾಗ KS ಈಶ್ವರಪ್ಪ ಅವರನ್ನ ಗ್ರಾಮೀಣ ಅಭಿವೃದ್ಧಿ ಸಚಿವರನ್ನಾಗಿ ಮಾಡಿದ್ದರು. ಅದು ಈಶ್ವರಪ್ಪರನ್ನ ಮೂಲೆಗುಂಪು ಮಾಡಿದಂತಾಗತ್ತಾ? ಶಿವಮೊಗ್ಗ ಉಸ್ತುವಾರಿ ಕೇಳಿದ್ರು, ಅದನ್ನೂ ಮಾಡಿದ್ರು. ನಾನು ವಯಸ್ಸಿನಲ್ಲಿ ಚಿಕ್ಕವನಿದ್ದೇನೆ ನಿಜ, ಯಾರು ಯಾವ ರೀತಿ ನಡೆದುಕೊಂಡಿದ್ದಾರೆ ಎಲ್ಲವನ್ನೂ ರಾಜ್ಯದ ಜನ ನೋಡಿದ್ದಾರೆ. ಇದರ ಬಗ್ಗೆ ಹೆಚ್ಚು ಮಾತಾಡೋದಕ್ಕೆ ಹೋಗಲ್ಲ. ಈಶ್ವರಪ್ಪನವರಿಗೆ ತಪ್ಪು ಮಾಹಿತಿಗಳು ಹೋಗಿವೆ, ತಪ್ಪು ಕಲ್ಪನೆಯಿಂದ ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಅಂತ ಟಿವಿ9 ಸಂದರ್ಶನದಲ್ಲಿ ವಿಜಯೇಂದ್ರ ಹೇಳಿದ್ದಾರೆ. ಈಶ್ವರಪ್ಪನವ್ರು ಏನು ಅನ್ಯಾಯ ಮಾಡಿದ್ರು? ಈಶ್ವರಪ್ಪನವ್ರನ್ನ ಯಾಕೆ ಮೂಲೆಗುಂಪು ಮಾಡಿದ್ರಿ ಪಾಪ? ರಂಗನಾಥ್ಜಿ, ಯಡಿಯೂರಪ್ಪನವ್ರು ಉಪಮುಖ್ಯಮಂತ್ರಿ ಆಗ್ತಿದ್ದಂಗೆ ಈಶ್ವರಪ್ಪನವರು ಕೂಡ ಮಂತ್ರಿಮಂಡಲ ತೆಗೆದುಕೊಂಡ್ರು. ಅದು ಮೂಲೆಗುಂಪು ಮಾಡಿದಾಗ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿ ಆದಾಗ ಈಶ್ವರಪ್ಪನವ್ರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಗ್ರಾಮೀಣ ಅಭಿವೃದ್ಧಿ ಸಚಿವರು ಮಾಡಿದ್ರು. ಅದು ಯಡಿಯೂರಪ್ಪನವ್ರು ಮೂಲೆಗುಂಪು ಮಾಡಿದಾಗ ಈಶ್ವರಪ್ಪನವ್ರನ್ನ. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಾಗ ಈಶ್ವರಪ್ಪನವರು ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರದ್ದು ಶಿವಮೊಗ್ಗ ಜಿಲ್ಲೆ ಉಸ್ತುವಾರಿನೇ ಬೇಕು ಅಂತ ಹೇಳಿದ್ರು. ಶಿವಮೊಗ್ಗ ಜಿಲ್ಲೆ ಉಸ್ತುವಾರಿ ಸಚಿವರಾದರು. ಅದು ಮಾಡಿದ ಮೂಲೆಗುಂಪು ಮಾಡಿದಾಗ ಈಶ್ವರಪ್ಪನವ್ರನ್ನಾಗಾದರೆ ನೋಡಿ, ನಾನು ವಯಸ್ಸಲ್ಲಿ ಚಿಕ್ಕೊಂಡಿದ್ದೇನೆ. ಯಾರು ಯಾವ ರೀತಿ ನಡ್ಕೊಂಡಿದ್ದಾರೆ ರಾಜ್ಯದ ಜನನೂ ನೋಡಿದ್ದಾರೆ, ಜಿಲ್ಲೆ ಜನನೂ ನೋಡಿದ್ದಾರೆ. ಇದ್ರ ಬಗ್ಗೆ ಇನ್ನು ಹೆಚ್ಚು ಮಾತನಾಡೋದಕ್ಕೆ ಹೋಗೋದಿಲ್ಲ. ಆದರೂ ಒಂದಂತೂ ಸತ್ಯ, ಹಿರಿಯರಾಗಿರ್ತಕ್ಕಂಥ ಈಶ್ವರಪ್ಪನವ್ರಿಗೆ ಅನೇಕ ತಪ್ಪು ಮಾಹಿತಿಗಳು ಅವತ್ತು ಕೂಡ ನಾನು ಹೇಳಿದ್ದೇನೆ. ಅನೇಕ ತಪ್ಪು ಮಾಹಿತಿಗಳು, ತಪ್ಪು ಕಲ್ಪನೆಯಿಂದ ಈಶ್ವರಪ್ಪನವರು ಈ ಹಾದಿಯಲ್ಲಿ ಹೋಗ್ತಾ ಇದ್ದಾರೆ. ಖಂಡಿತ ಸರಿನೂ ಅಲ್ಲ. ಯಡಿಯೂರಪ್ಪ ಜೀವನದಲ್ಲಿ ಗೆಲ್ಲಿಸಿರೋ ಉದಾಹರಣೆ ಇದೆ, ಆದರೆ ಯಾರನ್ನೂ ಸೋಲಿಸಿರುವಂತಹ ಉದಾಹರಣೆ ಇಲ್ಲ. ಯಡಿಯೂರಪ್ಪ ಜೀವನದಲ್ಲಿ ಎಲ್ಲರನ್ನ ಗೆಲ್ಲಿಸಿರುವ ಉದಾಹರಣೆ ಇದೆ ಬಿಟ್ಟರೆ ಯಾರನ್ನೂ ಸೋಲಿಸಿರುವಂತಹ ಉದಾಹರಣೆ ಇಲ್ಲ ಅಂತ ಟಿವಿ9 ವಿಶೇಷ ಸಂದರ್ಶನದಲ್ಲಿ ವಿಜಯೇಂದ್ರ ಹೇಳಿದ್ದಾರೆ. ರಾಜಕೀಯ ಜೀವನದಲ್ಲಿ ನಾಯಕರನ್ನ ಹುಟ್ಟು ಹಾಕಿದ್ದಾರೆ. 30-40 ವರ್ಷದ ಜೀವನದಲ್ಲಿ ನಾಯಕರನ್ನ ಹುಟ್ಟು ಹಾಕಿದ್ದಾರೆ. ಕುತಂತ್ರ ಮಾಡಿ ಮುಗಿಸಿರುವಂತಹ ಉದಾಹರಣೆ ಇಲ್ಲ. ಕೇಂದ್ರದ ವರಿಷ್ಠರು ನನಗೆ ಆಶೀರ್ವಾದ ಮಾಡಿದ್ದಾರೆ. ಪ್ರತಿಯೊಬ್ಬರನ್ನೂ ಜೊತೆಗೆ ಕರ್ಕೊಂಡು ಹೋಗಬೇಕು. ಯಾರದೋ ರಾಜಕೀಯ ಜೀವನ ಮುಗಿಸೋ ಅವಶ್ಯಕತೆ ಇಲ್ಲ ಅಂತ ಟಿವಿ9 ವಿಶೇಷ ಸಂದರ್ಶನದಲ್ಲಿ ವಿಜಯೇಂದ್ರ ಹೇಳಿದ್ದಾರೆ. ಸೋಮಣ್ಣವ್ರು ಸೋಲಿಸಿದ್ದು ಇವರನ್ನೇನೆ, CT ರವಿ ಅವ್ರನ್ನ ಸೋಲಿಸಿದ್ದು ಇವರನ್ನೇನೆ, ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ತಪ್ಪಿಸಿದ್ದು ಕೂಡ ಯಡಿಯೂರಪ್ಪನವರು, ವಿಜಯೇಂದ್ರ ಅವರೇ. ಯಾಕಿಂಥ ಆರೋಪಗಳು? ಯಡಿಯೂರಪ್ಪನವರು ತಮ್ಮ ರಾಜಕೀಯದ ಜೀವನದಲ್ಲಿ ಒಬ್ಬರನ್ನ ಗೆಲ್ಸಿರ್ತಕ್ಕಂಥ ನೂರಾರು ಉದಾಹರಣೆ ಇದೇ ಹೊರತು ಯಾರನ್ನ ಸೋಲಿಸಿರ್ತಕ್ಕಂಥ ಉದಾಹರಣೆ ಒಂದು ಕೂಡ ಸಿಗೋದಿಲ್ಲ. ಮೊದಲನೇದು, ಯಡಿಯೂರಪ್ಪನವರ 30-40 ವರ್ಷದ ಸುದೀರ್ಘ ರಾಜಕೀಯ ಜೀವನದಲ್ಲಿ ನಾಯಕರನ್ನು ಹುಟ್ಟಾಕಿದ್ದಾರೆ ಹೊರತು ಯಾರನ್ನೊಬ್ಬ ನಾಯಕರನ್ನು ಕುತಂತ್ರ ಮಾಡಿ ಮುಗಿಸಿರ್ತಕ್ಕಂಥ ಒಂದೇ ಒಂದು ಉದಾಹರಣೆ ಅವರ ಒಂದು ರಾಜಕೀಯ ಜೀವನದಲ್ಲಿ ಸಿಗೋದಕ್ಕೆ ಸಾಧ್ಯ ಇಲ್ಲ. ನಾನು ಕೂಡ ಯಡಿಯೂರಪ್ಪನವ್ರ ಮಗನೇ. ಕೇಂದ್ರದ ವರಿಷ್ಠರು ನನಗೆ ಆಶೀರ್ವಾದ ಮಾಡಿದಾಗ
ಪ್ರತಿಯೊಬ್ಬರೂ ಕೂಡ ಜೋಡಿಸ್ಕೊಂಡು ಹೋಗಿ ಪಕ್ಷವನ್ನು ಸಂಘಟನೆ ಮಾಡಬೇಕಾಗಿರ್ತಕ್ಕಂಥ ನನ್ನ ಕರ್ತವ್ಯನೇ ಹೊರತು ಈಗ ಅಂಬೆಗಾಲಿಡ್ತಕ್ಕಂಥ ಸಂದರ್ಭದಲ್ಲಿ ಇನ್ಯಾರ್ದೋ ರಾಜಕಾರಣ ಮುಗಿಸ್ತಕ್ಕಂಥ ಒಂದು ದುರ್ಬುದ್ಧಿ ನನಗಂತೂ ಭಗವಂತ ನನಗೆ ಕೊಟ್ಟಿಲ್ಲ, ಅದರ ಅವಶ್ಯಕತೆಯೂ ಕೂಡ ನನಗಿಲ್ಲ. ಈಗ ಕೆಲವೊಂದು ಕ್ಷೇತ್ರಗಳಲ್ಲಿ ಗೊಂದಲಗಳಿದ್ದಿದೆ. ದಾವಣಗೆರೆಯಲ್ಲಿ ಒಂದು ಹಣೆ ಬರಹ, ನೀವು ಬೆಳಗಾವಿಯಲ್ಲಿ, ಚಿಕ್ಕೋಡಿನಲ್ಲಿ ಒಂದು ಥರದ ಕತೆ, ಚಿತ್ರದುರ್ಗದಲ್ಲಿ ಒಂದು ಥರದ ಕತೆಗಳು. ಸೊ ಈ ರೀತಿ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯ ಗೊಂದಲಗಳಿದೆ. ಹೆಂಗೆ ಸರಿ ಮಾಡ್ತಾ ಇದ್ದೀರಿ? ಗೊಂದಲಗಳು ಇದ್ದರೆ ನಮಗೂ ಕೆಲಸ ಮಾಡೋದಕ್ಕೆ ಒಂಥರ ಖುಷಿ ಇರ್ತದೆ. ಇಲ್ಲದ್ರೆ ಏನು ಕೆಲಸ ಮಾಡ್ತೀವಿ ಚುನಾವಣೆಯಲ್ಲಿ? ಗೊಂದಲ ಇರಬೇಕು, ಗೊಂದಲನ ಬಗೆಹರಿಸಬೇಕು, ಅದ್ರ ನಡುವೆನೂ ಕೂಡ ಚುನಾವಣೆನ ದೊಡ್ಡ ಅಂತರದ್ದು ಗೆಲ್ಲಬೇಕು, ಈ ಗುರಿ ಇಟ್ಕೊಂಡು ನಾವು ಹೊರಟಿದ್ದೇವೆ. ಏನೇ ಗೊಂದಲಗಳಿದ್ರೂ ಸಹ ಎಲ್ಲವನ್ನು ಕೂಡ ಸರಿ ಮಾಡಿಕೊಂಡು ತೂಗಿಸ್ಕೊಂಡು ಹೋಗ್ತಕ್ಕಂಥ ಶಕ್ತಿ ನನ್ನಲ್ಲೂ ಇದೆ, ನಮ್ಮ ಪಕ್ಷದ ಮುಖಂಡರಲ್ಲೂ ಕೂಡ ಇದೆ. ಅದನ್ನು ಯಶಸ್ವಿಯಾಗಿ ನಾವು ನಿರ್ವಹಿಸ್ತೇವೆ, ಚುನಾವಣೆಯಲ್ಲಿ ಗೆಲ್ತೇವೆ.